Hi everyone, welcome to my YouTube channel. So in this video, let us study some more concepts related to science of class 10. So let us study the first thing in today's class is let us study about the how to write the molecular and structural formula of benzene. ಸೊ ಬೆನ್ಸಿನ್ದು ಮಾಲಿಕ್ಯುಲರ್ ಫಾರ್ಮುಲಾ ಮತ್ತೆ ಸ್ಟ್ರಕ್ಚರಲ್ ಫಾರ್ಮುಲಾ ಬರೆಯೋಣ. ಸೊ ಬೆನ್ಸಿನ್ ಅಂತ ಬಂದ ತಕ್ಷಣ ಕಾರ್ಬನ್ 6 ಇರುತ್ತೆ, ಹೈಡ್ರೋಜನ್ ಕೂಡ 6 ಇರುತ್ತೆ. ಈಗ ಬರಿಬೇಕಾದ್ರೆ 6 ಅಂದ್ರೆ ಇಟ್ ಈಸ್ ಇನ್ ದ ಶೇಪ್ ಆಫ್ ಎ ಹೆಕ್ಸಾಗನ್. 1 2 3 4 5 6. ಸೊ ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಅನ್ನ ಬರಿತಾ ಹೋಗ್ಬೇಕು. ಸೊ ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್. ಸೊ ಟೆಟ್ರಾವೆಲೆಂಟ್ ಆಗಬೇಕು. 1 2 3 4, 1 hydrogen, here 1 hydrogen, here 1 hydrogen. So for each carbon you share 1 hydrogen. So this is the molecular formula of benzene and this is the structural formula of benzene. So benzene the molecular formula ಮತ್ತೆ structural formula ಆಯ್ತು. ಇನ್ನು ನೆಕ್ಸ್ಟ್ ನಾವು ಸ್ಟ್ರಕ್ಚರ್ ನಲ್ಲಿ ತಿಳ್ಕೋಬೇಕು ಅಂದ್ರೆ ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ಸೈಕ್ಲೋ ಆಲ್ಕೇನ್. ಹಾಗಾದ್ರೆ ಸೈಕ್ಲೋ ಆಲ್ಕೇನ್ ಅಂದ್ರೆ ಏನು? ಸೊ ಸೈಕ್ಲೋ ಆಲ್ಕೇನ್ ಇಟ್ ಈಸ್ ಎ ಸ್ಪೆಷಲ್ ಟೈಪ್ ಆಫ್ ಹೈಡ್ರೋಕಾರ್ಬನ್. ಈ ಸ್ಪೆಷಲ್ ಟೈಪ್ ಆಫ್ ಹೈಡ್ರೋಕಾರ್ಬನ್ ನಲ್ಲಿ ಏನಾಗುತ್ತಪ್ಪ ಅಂದ್ರೆ ಜನರಲ್ ಫಾರ್ಮುಲಾ CnH2n ಯೂಸ್ ಮಾಡ್ಕೊಳ್ತೀವಿ. ಜನರಲ್ ಫಾರ್ಮುಲಾ ಇಸ್ CnH2n. ಆದ್ರೆ ANE ಇರೋದ್ರಿಂದ ಇದು EN ಇದು ಜನರಲ್ ಫಾರ್ಮುಲಾ. ಇಟ್ ಈಸ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೀನ್. ಆದ್ರೆ ನಾವು ಜನರಲ್ ಫಾರ್ಮುಲಾ ಆಲ್ಕೀನ್ ಬರಿತೀವಿ, ಬಟ್ ಸಿಂಗಲ್ ಬಾಂಡ್ ಅಂದ್ರೆ ಆಲ್ಕೇನ್ ಬರಿತೀವಿ. ಸಿಂಗಲ್ ಬಾಂಡ್ ಅನ್ನ ಬರ್ಕೊಂತ ಹೋಗ್ತೀವಿ. ಒಂದು ಫಸ್ಟ್ ಜನರಲ್ ಫಾರ್ಮುಲಾ ಆಫ್ ಆಲ್ಕೀನ್ ಬಳಸ್ತೀವಿ. ಎರಡನೇದು ಆಲ್ಕೀನ್ ಜನರಲ್ ಫಾರ್ಮುಲಾ ಬಳಸಿದ್ರು ಕೂಡ ಸೊ ಕಾರ್ಬನ್ ಗಳ ನಡುವೆ, ಕಾರ್ಬನ್ ಮತ್ತೆ ಹೈಡ್ರೋಜನ್ ನಡುವೆ ಸೊ ವಿ ವಿಲ್ ರೈಟ್ ದಿ ಸಿಂಗಲ್ ಬಾಂಡ್. ನೆಕ್ಸ್ಟ್ ಮೂರನೇದು ಸೈಕ್ಲೋ ಅಂತ ಇದೆಯಲ್ಲ, ಸೈಕ್ಲೋ ಅಂತ ತಗೊಂಡ್ರೆ ಸೊ ಕ್ಲೋಸ್ಡ್ ಚೈನ್ ಅನ್ನ ಬರೀಬೇಕು. ಈ ಮೂರನ್ನ ಜ್ಞಾಪಕ ಇಟ್ಕೊಡಿ. ಫಸ್ಟ್ ಥಿಂಗ್ ಈಸ್ ಯೂಸಿಂಗ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೀನ್ ಒಂದು. ಎರಡನೇದು ಈವನ್ ದೋ ವಿ ಆರ್ ಯೂಸಿಂಗ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೀನ್ ವಿ ಆರ್ ಯೂಸಿಂಗ್ ಸಿಂಗಲ್ ಬಾಂಡ್. ಇನ್ನು ಮೂರನೇದು ಸೈಕ್ಲೋ ಅಂತ ಇರೋದ್ರಿಂದ ವಿ ಹ್ಯಾವ್ ಟು ಯೂಸ್ ದ ಕ್ಲೋಸ್ಡ್ ಚೈನ್. ಸೊ ಅದನ್ನ ಈಗ ಬರೆಯೋಣ. ಸೊ ಸೈಕ್ಲೋ ಆಲ್ಕೇನ್ ಅಲ್ಲಿ ಮೊದಲನೇದು ಬರೆಯೋಣ ಸೈಕ್ಲೋಪ್ರೋಪೇನ್. ಸೊ ಸೈಕ್ಲೋಪ್ರೋಪೇನ್ ಬರೆಯೋದಾದ್ರೆ ಸಿ, ಪ್ರೋಪ್ ಅಂದ್ರೆ 3, CH ಅಲ್ಲಿಗೆ 2 3s become 6. So C3H6 is the molecular formula for cyclopropane. ಇದು ಕಾರ್ಬನ್ 3 ಇರೋದ್ರಿಂದ let us write in the triangular shape 1 2 3. So for each carbon you share 2 hydrogen. ಪ್ರತಿ ಕಾರ್ಬನ್ಗೂ ಕೂಡ ಎರಡೆರಡು ಹೈಡ್ರೋಜನ್ ಶೇರ್ ಮಾಡ್ತಾ ಹೋಗ್ರಿ. ಸೊ ದಿಸ್ ಈಸ್ ದಿ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ಸೈಕ್ಲೋಪ್ರೋಪೇನ್. ಇನ್ನು ಈ ಸೆಕೆಂಡ್ ಒನ್ ಬರೋಣ ಸೈಕ್ಲೋಬ್ಯೂಟೇನ್. ಸೈಕ್ಲೋಬ್ಯೂಟೇನ್ ಸ್ಟ್ರಕ್ಚರಲ್ ಮಾಲಿಕ್ಯುಲರ್ ಅಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರೋಣ. ಸಿ ಕಾರ್ಬನ್ ಬ್ಯೂಟೇನ್ ಇರೋದ್ರಿಂದ C4H 2 4s 8. C4H8 is the molecular formula for cyclobutane. So ಹಾಗಾದ್ರೆ ಅದನ್ನ ಬರೆಯೋಣ. ಇಟ್ ಈಸ್ ಇನ್ ದ ಶೇಪ್ ಆಫ್ ಎ ಸ್ಕ್ವೇರ್ ಶೇಪ್ ಅಲ್ಲಿ ಬರ್ಕೊಳ್ಳೋಣ. ಸೊ 1 2 3 4 ಕ್ಲೋಸ್ಡ್ ಚೈನ್. ಫಾರ್ ಈಚ್ ಕಾರ್ಬನ್ ಯು ಶೇರ್ 2 ಹೈಡ್ರೋಜನ್. ಪ್ರತಿ ಕಾರ್ಬನ್ಗೂ ಕೂಡ ಎರಡೆರಡು ಹೈಡ್ರೋಜನ್ ಅನ್ನ ಶೇರ್ ಮಾಡಬೇಕು. So this is the structural formula for cyclobutane. ಇನ್ನು ಮೂರನೇದಕ್ಕೆ ಬರೋಣ, ಅದನ್ನ ಸೈಕ್ಲೋಪೆಂಟೇನ್. ಪೆಂಟ್ ಅಂದ್ರೆ 5, 5 C5 ಆಯ್ತು, 2 5s are 10, C5H10. ಸೊ ಹಾಗಾದ್ರೆ ಅದನ್ನ ಈಗ ಬರೆಯೋಣ 1 2 3 4 5 ಸಿಂಗಲ್ ಬಾಂಡ್. ಸೊ ಎವರಿವೇರ್ ಸಿಂಗಲ್ ಬಾಂಡ್ ಓನ್ಲಿ. ಪ್ರತಿ ಕಾರ್ಬನ್ಗೂ ಕೂಡ ಎರಡೆರಡು ಹೈಡ್ರೋಜನ್ ಅನ್ನ ಶೇರ್ ಮಾಡ್ತಾ ಹೋಗೋಣ. ಫಾರ್ ಈಚ್ ಕಾರ್ಬನ್ ಯು ಶೇರ್ 2 ಹೈಡ್ರೋಜನ್. ಸೊ ದಿಸ್ ಈಸ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ಸೈಕ್ಲೋಪೆಂಟೇನ್. ಇದಾದ್ಮೇಲೆ ನಾಲ್ಕನೇದಕ್ಕೆ ಬರೋಣ, ದಟ್ ಈಸ್ ಸೈಕ್ಲೋಹೆಕ್ಸೇನ್.
ಸೊ ಸೈಕ್ಲೋಹೆಕ್ಸೈನ್ ನ ಬರೆಯೋದಾದ್ರೆ C6, X ಅಂದ್ರೆ 6, 6 2s become 12. So let us write the hexagonal shape. 1 2 3 4 5 6. So between carbon single bond. So for each carbon you share 2 hydrogen. So ಪ್ರತಿ ಕಾರ್ಬನ್ಗೂ ಕೂಡ ಎರಡೆರಡು ಹೈಡ್ರೋಜನ್ ಅನ್ನ ಶೇರ್ ಮಾಡ್ತಾ ಹೋಗೋಣ. So this is the structural formula for cyclohexane. ಈ ರೀತಿ ನಾವು ಬರೀತಾ ಹೋಗಬೇಕು ಸ್ಟ್ರಕ್ಚರ್ ಅನ್ನ. So this is for cyclopropane, cyclobutane, cyclopentane, cyclohexane. So that comes under a special type of hydrocarbon that is called as cycloalkane ಅನ್ನುವಂತಹ ಸೊ ಒಂದು ಸ್ಪೆಷಲ್ ಟೈಪ್ ಆಫ್ ಹೈಡ್ರೋಕಾರ್ಬನ್. ಇದು ಸ್ಪೆಷಲ್ ಟೈಪ್ ಯಾಕೆಂದ್ರೆ ಜನರಲ್ ಫಾರ್ಮುಲಾ ಆಫ್ ಆಲ್ಕಿನ್ ಯೂಸ್ ಮಾಡ್ತೀವಿ, ಬಟ್ ಆಲ್ಕಿನ್ ತರ ಸಿಂಗಲ್ ಬಾಂಡ್ ಬಳಸ್ತೀವಿ. ಸೊ ಕ್ಲೋಸ್ಡ್ ಚೈನ್ ಇರಬೇಕು. ಸೊ ನಾವು ಸೈಕ್ಲೋ ಅಂದ ತಕ್ಷಣ ಮೈಂಡಿಗೆ ಬರಬೇಕು. ಸೊ ವಿ ಹ್ಯಾವ್ ಟು ರೈಟ್ ದಿ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಕ್ಲೋಸ್ಡ್ ಚೈನ್. ಸೊ ಇದು ನಾವು ಬೆನ್ಸಿನ್ ಮತ್ತೆ ಸೈಕ್ಲೋ ಆಲ್ಕೇನ್ ಬಗ್ಗೆ ನೋಡುದು. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡೋಣ. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ಸೊ ಕೆಲವು ಎನ್ಸೈಮ್ಸ್ ಗಳಿವೆ. ಆ ಎನ್ಸೈಮ್ಸ್ ಗಳ ಫಂಕ್ಷನ್ಸ್ ಗಳನ್ನ ನೋಡ್ತಾ ಹೋಗೋಣ. ಸೊ ಅದು ಎಲ್ಲಿ ಸೆಕ್ರೀಟ್ ಆಗುತ್ತೆ, ಅದು ಏನು ಯಾವ ಫಂಕ್ಷನ್ ಅನ್ನ ಮಾಡುತ್ತೆ ಅಂತ ನೋಡೋಣ. ಫಸ್ಟ್ ನಾನು ಐ ವಿಲ್ ಮೂವ್ ಫಾರ್ ಸಲೈವರಿ ಅಮಿಲೇಸ್. ಸೊ ಇದು ಸಲೈವರಿ ಅಮಿಲೇಸ್ ಅನ್ನುವಂತಹ ಎನ್ಸೈಮ್ ನಮ್ಮ ಮೌತ್ ನಲ್ಲಿ ಸೆಕ್ರೀಟ್ ಆಗುತ್ತೆ. ಇದನ್ನು ಸೆಕ್ರೀಟ್ ಮಾಡೋನು ಸಲೈವ. ಹಾಗಾದ್ರೆ ವಾಟ್ ಈಸ್ ದ ಫಂಕ್ಷನ್ ಆಫ್ ಸಲೈವರಿ ಅಮಿಲೇಸ್? ಸೊ ಸಲೈವರಿ ಅಮಿಲೇಸ್ ಫಂಕ್ಷನ್ ಏನೇನು ಅಂತ ನೋಡೋದಾದ್ರೆ, ಸೊ ಮೊದಲನೇ ಫಂಕ್ಷನ್ ಬರೋಣ. ಇಟ್ kills harmful microorganisms. It kills harmful microorganisms. ಇದು ಮೊದಲನೇ ಫಂಕ್ಷನ್. ಎರಡನೇ ಫಂಕ್ಷನ್ ಬರೋಣ. ಸೊ ಇಟ್ ಮಾಯಿಸ್ಟ್ ದ ಫುಡ್. ಸೊ ಫುಡ್ ಅನ್ನ ಸೊ ಮಾಯಿಸ್ಟ್ ಮಾಡುತ್ತೆ. ಇನ್ನ ಮೂರನೇದಕ್ಕೆ ಬರೋಣ. ಸೊ ಥರ್ಡ್ ಈಸ್ ಇಟ್ ಕನ್ವರ್ಟ್ಸ್ ಸ್ಟಾರ್ಚ್ ಇಂಟು ಗ್ಲೂಕೋಸ್. ಸೊ ಸ್ಟಾರ್ಚ್ ಅನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ದೀಸ್ ಆರ್ ದ ಫಂಕ್ಷನ್ ಆಫ್ ದ ಫಸ್ಟ್ ಟೈಪ್ ಆಫ್ ಎನ್ಸೈಮ್ ದಟ್ ಈಸ್ ಕಾಲ್ಡ್ ಸಲೈವರಿ ಅಮಿಲೇಸ್. ದೆನ್ ಸೆಕೆಂಡ್ ಟೈಪ್ ಆಫ್ ಎನ್ಸೈಮ್ ಬರೋಣ, ದಟ್ ಈಸ್ ಕಾಲ್ಡ್ ಪೆಪ್ಸಿನ್. ಸೊ ಇದು ಸೆಕ್ರೀಟ್ ಆಗೋದು ಸ್ಟೊಮಕ್ ನಲ್ಲಿ. ಇದನ್ನು ಸೆಕ್ರೀಟ್ ಮಾಡೋದು ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್. ಹಾಗಾದ್ರೆ ಇವನ್ ಫಂಕ್ಷನ್ ಏನು ಅಂತ ನೋಡೋಣ. ಸೊ ಈ ಪೆಪ್ಸಿನ್ ಇಟ್ acts in acidic medium. ಸೊ ಪೆಪ್ಸಿನ್ ಯಾವಾಗ್ಲೂ ಅಸಿಡಿಕ್ ಮೀಡಿಯಂ ನಲ್ಲಿ ಆಕ್ಟ್ ಮಾಡುತ್ತೆ. ಒಂದು. ಎರಡನೇದಕ್ಕೆ ಬರೋಣ. ಇಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಪ್ರೋಟೀನ್ಸ್. ಸೊ ಪ್ರೋಟೀನ್ಗಳ ಡೈಜೆಷನ್ ಅಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಇದು ಫಂಕ್ಷನ್ ಆಫ್ ಪೆಪ್ಸಿನ್. ಇನ್ನ ಥರ್ಡಿಗೆ ಬರೋಣ. ಸೊ ಆ ಮೂರನೇದನ್ನ ನಾವು ಹೀಗೆ ಕರೆಯೋಣ, ದಟ್ ಈಸ್ ಟ್ರಿಪ್ಸಿನ್. ದ ಥರ್ಡ್ ಟೈಪ್ ಆಫ್ ದಟ್ ವಿ ಕಾಲ್ ಇಟ್ ಆಸ್ ಎನ್ಸೈಮ್ ದಟ್ ಈಸ್ ಟ್ರಿಪ್ಸಿನ್. ಈ ಟ್ರಿಪ್ಸಿನ್ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಸೆಕ್ರೀಟ್ ಆಗುತ್ತೆ. ಸೊ ಈ ಟ್ರಿಪ್ಸಿನ್ ನ ಕೆಲಸ ಏನಪ್ಪಾ ಅಂದ್ರೆ, ಇದನ್ನ ಸೆಕ್ರೀಟ್ ಮಾಡೋನು ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಮೂರ್ ತರ ಎನ್ಸೈಮ್ ನ ಸೆಕ್ರೀಟ್ ಮಾಡುತ್ತೆ. ಒಂದು ಟ್ರಿಪ್ಸಿನ್, ಪ್ಯಾಂಕ್ರಿಯಾಟಿಕ್ ಅಮಿಲೇಸ್, ಪ್ಯಾಂಕ್ರಿಯಾಟಿಕ್ ಲಿಪೇಸ್. ಹಾಗಾದ್ರೆ ಟ್ರಿಪ್ಸಿನ್ ಗೆ ಬರೋಣ. ಸೊ ಮೊದಲನೇ ಫಂಕ್ಷನ್ ಇಟ್ ಆಕ್ಟ್ಸ್ ಇನ್ ಆಲ್ಕಲೈನ್ ಮೀಡಿಯಂ. ಫಸ್ಟ್ ಫಂಕ್ಷನ್. ಎರಡನೇದು ಆಸ್ ಲೈಕ್ ಪೆಪ್ಸಿನ್, ಇದು ಕೂಡ ಇಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಪ್ರೋಟೀನ್ಸ್. ಸೊ ಪ್ರೋಟೀನ್ ಡೈಜೆಷನ್ ಅಲ್ಲಿ ಇದು ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇನ್ನ ಫೋರ್ತ್ ಟೈಪ್ ಆಫ್ ಎನ್ಸೈಮ್ ಗೆ ಬರೋಣ, ದಟ್ ವಿ ಕಾಲ್ ಇಟ್ ಆಸ್ ಪ್ಯಾಂಕ್ರಿಯಾಟಿಕ್ ಅಮಿಲೇಸ್. ಸೊ ಪ್ಯಾಂಕ್ರಿಯಾಟಿಕ್ ಅಮಿಲೇಸ್ ಏನ್ ಮಾಡುತ್ತಪ್ಪ ಅಂದ್ರೆ, ಇಟ್ ಹೆಲ್ಪ್ಸ್
it helps in digestion of, it helps in digestion of, it helps in digestion of carbohydrates. So carbohydrates ಗಳ digestion ಅಲ್ಲಿ so pancreatic amylase will act. Then the fifth type of enzyme we call it as pancreatic lipase. ಸೊ ಪ್ಯಾಂಕ್ರಿಯಾಟಿಕ್ ಲಿಪೇಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಪ್ಯಾಂಕ್ರಿಯಾಟಿಕ್ ಲಿಪೇಸ್ ಏನ್ ಮಾಡತ್ತಪ್ಪ ಅಂದ್ರೆ ಸೊ ಇದರ ಫಂಕ್ಷನ್ ನೋಡೋದಾದ್ರೆ ಸೊ ಮೇನ್ಲಿ ಇಟ್ ಹೆಲ್ಪ್ಸ್ ಇನ್ digestion of, it helps in digestion of fats. So fat na digestion alli so it will act. So these are the 5 enzymes that and their function: salivary amylase, pepsin, trypsin, pancreatic lipase, pancreatic amylase. So ಇಷ್ಟನ್ನ ನೀವು ಮಸ್ಟ್ ಅಂಡ್ ಶುಡ್ ಇದ್ರೊಳಗಡೆ ತಿಳ್ಕೋಬೇಕು. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ let us know about stomata and its function. ಸ್ಟೊಮ್ಯಾಟಾ ಮತ್ತು ಅದರ ಫಂಕ್ಷನ್ ಅನ್ನು ನೋಡೋಣ. ಸೊ ಸ್ಟೊಮ್ಯಾಟಾ ಏನ್ ಹೇಳುತ್ತೆ? ಸ್ಟೊಮ್ಯಾಟಾ ಅಂದ್ರೆ ಏನು? ಎ ಸ್ಮಾಲ್ ಪೋರಸ್ present between guard cells. ಸೊ ಗಾರ್ಡ್ ಸೆಲ್ಸ್ ನ ನಡುವೆ ಸೊ ಒಂದು ಸ್ಮಾಲ್ ಪೋರಸ್ ಇರುತ್ತೆ ಅಂಡ್ ದಟ್ ಪೋರಸ್ ಈಸ್ ಕಾಲ್ಡ್ ಸ್ಟೊಮ್ಯಾಟಾ. Then what is the function of stomata? So stomata function ಅನ್ನು ನೋಡೋದಾದ್ರೆ it helps in exchange of gases. Then the second function is it regulates transpiration. ನಿಮಗೆ ಎಕ್ಸಾಮ್ ನಲ್ಲಿ ಸ್ಟೊಮ್ಯಾಟಾ 2 ಮಾರ್ಕ್ಸ್ ಕೇಳಬಹುದು. ವಾಟ್ ಈಸ್ ಸ್ಟೊಮ್ಯಾಟಾ? ರೈಟ್ ಇಟ್ಸ್ ಫಂಕ್ಷನ್. ಎ ಸ್ಮಾಲ್ ಪೋರಸ್ ಪ್ರೆಸೆಂಟ್ ಬಿಟ್ವೀನ್ ಗಾರ್ಡ್ ಸೆಲ್ಸ್ ಆರ್ ಕಾಲ್ಡ್ ಸ್ಟೊಮ್ಯಾಟಾ. ಫಂಕ್ಷನ್: ಇಟ್ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ದೆನ್ ಇಟ್ ರೆಗ್ಯುಲೇಟ್ಸ್ ಟ್ರಾನ್ಸ್ಪಿರೇಷನ್. ಸೊ ಈ ರೀತಿ ನಿಮಗೆ ಕೇಳಬಹುದು. ಇದ್ರ ಜೊತೆಗೆ ನೆಕ್ಸ್ಟ್ ನಾವು ನೋಡೋಣ ಗಾರ್ಡ್ ಸೆಲ್ ಅಂದ್ರೆ ಏನು, ವಾಟ್ ಈಸ್ ಇಟ್ಸ್ ಫಂಕ್ಷನ್. ಸೊ ಗಾರ್ಡ್ ಸೆಲ್ ಅಂದ್ರೆ ಏನು, ಅದರ ಫಂಕ್ಷನ್ ಏನು ಅಂತ ನೋಡ್ತಾ ಹೋಗೋಣ. ಸೊ ವಾಟ್ ಈಸ್ ಮೆಂಟ್ ಬೈ ಗಾರ್ಡ್ ಸೆಲ್ಸ್? ಸೊ ಗಾರ್ಡ್ ಸೆಲ್ಸ್ ಅಂದ್ರೆ ಏನು? ಸೊ ಗಾರ್ಡ್ ಸೆಲ್ಸ್ ಅಂದ್ರೆ ಎ ಬೀನ್ ಶೇಪ್ಡ್ ಸೆಲ್ ಪ್ರೆಸೆಂಟ್ ಅಂಡರ್ ದ ಲೀಫ್. ಸೊ ಎಲೆಯ ತಳಭಾಗದಲ್ಲಿ under the leaf we can see a bean shaped cell, and that bean shaped cell present under the leaf is called as guard cell. So guard cell bean shape ಅಲ್ಲಿ ಇರುತ್ತೆ, ಅದು it is present under the leaf. ಹಾಗಾದ್ರೆ ಇದರ ಫಂಕ್ಷನ್ ನೋಡೋದಾದ್ರೆ it helps in opening and closing of stomata. Stomata open ಆಗಕ್ಕುವೆ, ಸ್ಟೊಮ್ಯಾಟಾಗ ಕ್ಲೋಸ್ ಆಗಕ್ಕುವೆ ಹೂ ಇಸ್ ದ ರೀಸನ್? ಗಾರ್ಡ್ ಸೆಲ್. ಸೊ ಇಷ್ಟನ್ನ ಗಾರ್ಡ್ ಸೆಲ್ ನೋಡಬಹುದು. ಇದು ಕೂಡ ಕೇಳಿದ್ರೆ ಐದರ್ 1 ಮಾರ್ಕ್ಸ್ ಆರ್ 2 ಮಾರ್ಕ್ಸ್ ಕೇಳಬಹುದು. ಇದನ್ನು ಕೂಡ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಗೆ ಕೇಳಬಹುದು. ಇದಾದ್ಮೇಲೆ ನೆಕ್ಸ್ಟ್ ನಾವು ಬರೋಣ, ಅದು ಯಾವ್ದಪ್ಪ ಅಂದ್ರೆ ಸೊ ಲಾಸ್ ಆಫ್ ರಿಫ್ಲೆಕ್ಷನ್. ಸೊ ಇವತ್ತು ಈ ವಿಡಿಯೋದಲ್ಲಿ ಲಾಸ್ ಆಫ್ ರಿಫ್ಲೆಕ್ಷನ್ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಲಾಸ್ ಆಫ್ ರಿಫ್ರಾಕ್ಷನ್ ನೋಡೋಣ. ಸೊ ಫಸ್ಟ್ ಲಾ ಏನ್ ಹೇಳುತ್ತೆ? ಅಕಾರ್ಡಿಂಗ್ ಟು ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್, ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಇನ್ಸಿಡೆನ್ಸ್ ಆಂಗಲ್ ಎಷ್ಟಿರುತ್ತೋ ರಿಫ್ಲೆಕ್ಷನ್ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. If angle of incidence is 45 degree, then angle of refraction is also 45 degree. If angle of refraction is 30 degree, then angle of incidence is also 30 degree. Angle of incidence is equal to angle of reflection. Idu first law. Then second law ಏನು ಹೇಳುತ್ತೆ? Second law, the incident ray, normal ray and reflected ray all lie
ಆನ್ ದ ಸೇಮ್ ಪ್ಲೇನ್. ಸೊ ಮೂರು ರೇಗಳು ಒಂದೇ ಪ್ಲೇನ್ ಮೇಲೆ ಬರುತ್ತೆ. ಸೊ ಇದನ್ನೇ ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ದ ಇನ್ಸಿಡೆಂಟ್ ರೇ, ನಾರ್ಮಲ್ ರೇ, ರಿಫ್ಲೆಕ್ಟೆಡ್ ರೇ ಆಲ್ ಲೈ ಆನ್ ದ ಸೇಮ್ ಪ್ಲೇನ್. ದಿಸ್ ಈಸ್ ಕಾಲ್ಡ್ ಆಸ್ ಲಾಸ್ ಆಫ್ ರಿಫ್ಲೆಕ್ಷನ್. So first law, angle of incidence is equal to angle of reflection. Second law, the incident ray, normal ray and reflected ray all lie on the same plane. ಸೊ ಇಷ್ಟನ್ನ ನೀವು ಇಂಪಾರ್ಟೆಂಟ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೋಬೇಕು. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವು ಕಾನ್ಸೆಪ್ಟ್ಸ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಅಲ್ಲಿವರೆಗೂ ಸೊ ಥ್ಯಾಂಕ್ ಯು ವೆರಿ ಮಚ್. ಸ್ಟಿಲ್ ದೋಸ್ ಆರ್ ನಾಟ್ ಸಬ್ಸ್ಕ್ರೈಬ್ ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೋ ಪ್ಲೀಸ್ ವಾಚ್ ಮೈ ವಿಡಿಯೋಸ್, ಲೈಕ್ ಮೈ ವಿಡಿಯೋಸ್ ಅಂಡ್ ಶೇರ್ ಮೈ ವಿಡಿಯೋಸ್, and don't forget to press the bell icon to get the notification for the next video. And again, thanks for everyone who is supporting my YouTube channel. So thank you one and all. So have a nice day.